ಆ ದೇವರೇ ಧರೆಗಿಳಿದು ಬಂದರೂ ಬದಲಾಗಲ್ವಾ ತುಮಕೂರು ಜಿಲ್ಲಾಸ್ಪತ್ರೆ? ಶಿಶುಗಳಿಗೆ ಸರಿಯಾದ ಆರೈಕೆ ಸಿಗ್ತಿಲ್ಲ, ಸ್ವಚ್ಛತೆಯಂತೂ ಮೊದಲೇ ಇಲ್ಲ. ಜಿಲ್ಲಾಸ್ಪತ್ರೆ ವಿರುದ್ಧ ದೂರು ದಾಖಲಿಸಿಕೊಂಡ ಮಕ್ಕಳ ರಕ್ಷಣಾ ಆಯೋಗ. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲಾಸ್ಪತ್ರೆಯ ಬಗ್ಗೆ ಅದೆಷ್ಟು ಸುದ್ದಿ ಮಾಡೋದು ಹೇಳಿ. ಇವರ ಕರ್ಮಕಾಂಡಗಳ ಬಗ್ಗೆ ಸುದ್ದಿ ಮಾಡಿ ನಮಗೆ ಬೇಜಾರು ಬರ್ತಿದೆ ಹೊರತು ಅಲ್ಲಿರುವ ದಪ್ಪ ಚರ್ಮದ ಅಧಿಕಾರಿಗಳು ಮಾತ್ರ ಸ್ವಲ್ಪವೂ ಬದಲಾಗ್ತಲೇ ಇಲ್ಲ. ನಮಗೆ ನಾಚಿಕೆಯೂ ಇಲ್ಲ, ಮಾನವೂ ಇಲ್ಲ, ಮರ್ಯಾದೆಯೂ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ ಇಲ್ಲಿನ ಅಧಿಕಾರಿಗಳು. ಹೌದು, ಬಡ ಜನರೇ ಹೆಚ್ಚಾಗಿ ಹೋಗೋ ಜಿಲ್ಲಾಸ್ಪತ್ರೆಯಲ್ಲಿ ಯಾವ ವ್ಯವಸ್ಥೆಯೂ ಸರಿಯಾಗಿಲ್ಲ ಅನ್ನೋದನ್ನ ನಾವು ಪದೇ ಪದೇ ವರದಿಯನ್ನ ಮಾಡ್ತಲೇ ಇದ್ದೇವೆ. ಸರಿಯಾಗಿ ಔಷಧಿಗಳು ಸಿಗ್ತಿಲ್ಲ, ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಬಂದು ಕೆಲಸ ಮಾಡ್ತಿಲ್ಲ. ಇಲ್ಲಿ ಬಂದಂತಹ ರೋಗಿಗಳು ಕಾದು ಸುಸ್ತಾಗ್ತಿದ್ರು ಯಾರು ಕ್ಯಾರೆ ಅನ್ನಲ್ಲ ಅನ್ನೋದ್ರ ಬಗ್ಗೆ ಕಣ್ಣಿಗೆ ಕಟ್ಟುವಂತೆ ವರದಿಯನ್ನ ಮಾಡ್ತಾ ಇದ್ದೀವಿ. ಆದರೆ ಈ ಬಗ್ಗೆ ಜಿಲ್ಲಾಧಿಕಾರಿಯಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಕಿಂಚಿತ್ತೂ ತಲೆಯನ್ನ ಕೆಡಿಸಿಕೊಂಡಿರಲಿಲ್ಲ. ಜಿಲ್ಲಾಸ್ಪತ್ರೆಗೆ ಬಡವರೇ ಹೋಗೋದು, ನಾಳೆ ಏನಾದರೂ ಎಡವಟ್ಟಾದ್ರೆ ನಮ್ಮ ಜಿಲ್ಲೆಗೆ ಕೆಟ್ಟ ಹೆಸರು ಬರೋದು ಅನ್ನೋದು ಗೊತ್ತಿದ್ರೂ ಕೂಡ ಯಾರೂ ಈ ಬಗ್ಗೆ ಗಮನವನ್ನೇ ಹರಿಸಿರಲಿಲ್ಲ. ಆದ್ರೀಗ ಮಕ್ಕಳ ರಕ್ಷಣಾ ಆಯೋಗ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿನ ಅವ್ಯವಸ್ಥೆಯನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಜಿಲ್ಲಾಸ್ಪತ್ರೆಯ ವಿರುದ್ಧ ಮಕ್ಕಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡಿದ್ದು, ನಾವು ಇಷ್ಟು ದಿನ ವರದಿ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ಕಂತಾಗಿದೆ. ಎಸ್, ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಮಕ್ಕಳ ಮಾರಾಟ ಜಾಲ ಪತ್ತೆಯಾಗಿತ್ತು. ಮಕ್ಕಳ ಮಾರಾಟದಲ್ಲಿ ತೊಡಗಿದ್ದ 5 ಜನರನ್ನ ಕುಣಿಗಲ್ ಪೊಲೀಸರು ಬಂಧಿಸಿದ್ರು. ರಕ್ಷಣೆ ಮಾಡಿದ್ದ ಮಗುವಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿತ್ತು. ಈ ವೇಳೆ ಮಗುವಿನ ಆರೋಗ್ಯ ವಿಚಾರಿಸುವ ಸಲುವಾಗಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯ KT ತಿಪ್ಪೇಸ್ವಾಮಿ ಅವರಿಗೆ ಜಿಲ್ಲಾಸ್ಪತ್ರೆಯ ನಿಜರೂಪ ಬಯಲಾಗಿತ್ತು. ಜಿಲ್ಲಾಸ್ಪತ್ರೆಯ ನವಜಾತ ಶಿಶುಗಳ ವಾರ್ಡ್, ಅದರ ಪಕ್ಕದಲ್ಲೇ ಇರೋ ಮಕ್ಕಳ ಪ್ಲೇಯಿಂಗ್ ಏರಿಯಾದಲ್ಲಿ ಸ್ವಚ್ಛತೆಯೇ ಇಲ್ಲದಿರೋದು ತಿಪ್ಪೇಸ್ವಾಮಿ ಅವರ ಗಮನಕ್ಕೆ ಬಂದಿತ್ತು. ಜೊತೆಗೆ ಜಿಲ್ಲಾಸ್ಪತ್ರೆಯ NICU, SNCU ಘಟಕದಲ್ಲಿ ಮಕ್ಕಳ ಅಗತ್ಯಕ್ಕೆ ತಕ್ಕಂತೆ ವಾರ್ಮರ್ಗಳು, ಫೋಟೋಥೆರಪಿ ಯಂತ್ರಗಳ ತೀವ್ರ ಕೊರತೆ ಇರೋದು ಕೂಡ ಅವರಿಗೆ ಕಾಣಿಸಿತ್ತು. ಒಂದೇ ವಾರ್ಮರ್ನಲ್ಲಿ 2 ರಿಂದ 3 ಮಕ್ಕಳನ್ನ ಮಲಗಿಸಿದ್ದು ಕೂಡ ಕಂಡುಬಂದಿತ್ತು. ಈ ಬಗ್ಗೆ ಅವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. 1 ವರ್ಷದ ಹಿಂದೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿಯೂ ಜಿಲ್ಲಾಸ್ಪತ್ರೆಯಲ್ಲಿ ಇದೇ ರೀತಿ ಅವ್ಯವಸ್ಥೆಯನ್ನ ಕಂಡು ಸಿಟ್ಟಾಗಿದ್ದ KT ತಿಪ್ಪೇಸ್ವಾಮಿ ಅವರು ಇದನ್ನ ಸುಧಾರಿಸಿಕೊಳ್ಳುವಂತೆ ಎಚ್ಚರಿಕೆ ನೀಡಿ ಬಂದಿದ್ರೂ ಕೂಡ ಯಾವುದೇ ಬದಲಾವಣೆಯಾಗದೇ ಇರೋದ್ರ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ರು. ಐ ಥಿಂಕ್ ನಾನು ಕಳೆದ 1 ವರ್ಷದಿಂದ ಜಿಲ್ಲಾಸ್ಪತ್ರೆಗೆ ಭೇಟಿ ಮಾಡಿದ್ದ ಸಂದರ್ಭದಲ್ಲೂ ಕೂಡ ನಾನು ನವಜಾತ ಶಿಶು ಆರೈಕೆ ಕೇಂದ್ರಕ್ಕೆ ಇರ್ಬೋದು, ಅಂದರೆ NICUಗೆ, SNCUಗೆ ಮತ್ತು NRCಗೆ ಭೇಟಿ ಮಾಡಿದ್ದೆ. ಇವತ್ತು ಭೇಟಿ ಮಾಡಿದಾಗಲೂ ಕೂಡ ನಮ್ಮ SNCU ಮತ್ತು NICUನಲ್ಲೂ ಕೂಡ ಪರಿಸ್ಥಿತಿ ನಾವು ಹಿಂದೆ ಭೇಟಿ ಮಾಡಿದ್ದಕ್ಕಿಂತ ತುಂಬ ಬದಲಾವಣೆ ಆಗಿಲ್ಲ ಅನ್ನೋದೊಂದು ನನಗೆ ಬೇಸರ ಆಗಿದೆ. ಕಾರಣ ಏನಪ್ಪ ಅಂತಂದರೆ ಮಕ್ಕಳ ಸಂಖ್ಯೆಗೂ ಮತ್ತು ಅಲ್ಲಿರುವ ವಾರ್ಮರ್ಸ್ಗಳ ಸಂಖ್ಯೆಗೂ ಹಾಗೂ ಫೋಟೋಥೆರಪಿಯ ಮಿಷನ್ಗಳಿಗೂ ಏನಿದೆ ತುಂಬ ವ್ಯತ್ಯಾಸ ಇದೆ. ಈಗ ನಾನು ನೋಡಿದ ಒಂದು ಕೊಠಡಿಗೆ ಹೋಗಿದ್ದೆ, ಸುಮಾರಲ್ಲಿ 12 ಮಕ್ಕಳಿದ್ದಾರೆ, ಆದರೆ 6 ಏನಿದೆ ವಾರ್ಮರ್ಸ್ ಇದ್ದಾವೆ. ಒಂದು ವಾರ್ಮರಲ್ಲಿ 2 ಮಕ್ಕಳನ್ನು ಹಾಕಿದ್ದಾರೆ. ಆ್ಯಕ್ಚುಲಿ ವಾಸ್ತವದಲ್ಲಿ ಅದು ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ. ಅತಿ ಹೆಚ್ಚು ಕೇಳಿದೆ, ಇಲ್ಲಿ ಅತಿ ಹೆಚ್ಚು ಹೆರಿಗೆ ಆಗುವಂತಹ ಒಂದು ಆಸ್ಪತ್ರೆಯಾಗಿ, ಜಿಲ್ಲಾ ಮಟ್ಟದ ಆಸ್ಪತ್ರೆಯಾಗಿ ಮೂಲಭೂತ ಸೌಕರ್ಯಗಳನ್ನು ಹೊಂದಿಸ್ಕೊಳ್ಳುವಂಥ ಕೆಲಸ ಆಗಬೇಕಾಗತ್ತೆ. ದುರದೃಷ್ಟವಶಾತ್ ಆಗಿಲ್ಲ ಅದು. ಇದು ಒಂದು ಅಂಶವನ್ನು ನಾನು ಗಮನಿಸ್ಕೊಂಡೆ. ಆನಂತರ ಸ್ವಚ್ಛತೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. NRC ವಿಭಾಗದಲ್ಲಿರುವಂಥ ಮಕ್ಕಳಿಗೆ ಕ್ರೀಡೆ ಇರುವಂಥದ್ದು ಸರಿಯಾಗಿ ಮೇಂಟೈನ್ ಆಗಿಲ್ಲ. ಮತ್ತು ಅಲ್ಲಿ ಸಾಕಷ್ಟು ನೀರು ಮತ್ತು ಶುಚಿತ್ವದ ಬಗ್ಗೆ ಗಮನ ಹರಿಸಿಲ್ಲ. ಹಾಗಾಗಿ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತಗೋಬೇಕು ಅಂತ ನಾನು ಹೇಳಿದ್ದೀನಿ. ಮತ್ತು NRCಗೆ ನಾನು ಭೇಟಿ ಮಾಡಿದೆ. 10 ಬೆಡ್ ಇರುವಂಥ ಒಂದು NRC ಇಲ್ಲಿದೆ. ದುರದೃಷ್ಟವಶಾತ್ ಇವತ್ತು ನಾನು ಭೇಟಿ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಮಗು ಕೂಡ ಅಲ್ಲಿಲ್ಲ. ನಮ್ಮಲ್ಲಿ ಸಾಕಷ್ಟು ಸ್ಯಾಮ್ ಮಕ್ಕಳಿದ್ದರೂ ಕೂಡ ಯಾಕೆ ಇಲ್ಲಿ ದಾಖಲಾಗ್ತಾ ಇಲ್ಲ, ಇರುವಂಥ ಸೌಲಭ್ಯಗಳನ್ನು ಯಾಕೆ ಸರಿಯಾಗಿ ಬಳಸ್ತಾ ಇಲ್ಲ ಅನ್ನೋದು ಕೂಡ ಒಂದಿದೆ. ಈ ಒಟ್ಟು ವರದಿಯನ್ನು ಇವತ್ತೇನು ನನ್ನ ವಿಸಿಟ್ ಇದೆ, ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ನಮ್ಮ ಆಯೋಗ ಸೂಕ್ತ ಕ್ರಮ ತೆಗೆದುಕೊಳ್ಳೋದಕ್ಕೆ ಪತ್ರ ವ್ಯವಹಾರನ ಆಯೋಗ ಮಾಡುತ್ತೆ.
ಮತ್ತು ತಕ್ಷಣ ಇದು ಕೆಲಸ ಆಗಬೇಕು. ಇಲ್ಲ ಅಂತಂದರೆ ಮಕ್ಕಳಿಗೆ ಆರೋಗ್ಯವಂತ ಮಕ್ಕಳು ಕೂಡ ಆರೋಗ್ಯವನ್ನು ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ DHO ಅವ್ರು ಇರ್ಬೋದು, ಜಿಲ್ಲಾ ಸರ್ಜನ್ ಅವರು ಇರ್ಬೋದು, ಇವ್ರ ಹಂತದಲ್ಲಿ ಮುಗಿಸಿ ಮುಂದಿನ ಹಂತಕ್ಕೆ ಇದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕೂಡ ಕಮಿಷನರ್ ಆಫೀಸಿಂದ ಈಗಾಗಲೇ ಅವ್ರು ಹೇಳಿದ್ರು, ನಾವು ಬರ್ಕೊಂಡಿದ್ದೀವಿ, ಅಗತ್ಯ ಇದೆ ಅಂತೇಳಿ ಗಮನಕ್ಕೆ ತಂದಿದ್ದೀವಿ ಅಂತ. ರಾಜ್ಯ ಮಟ್ಟದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ತಗೊಂಡ್ರೆ ಮಾತ್ರ ಆರೋಗ್ಯ ಇಲಾಖೆ ಮಕ್ಕಳ ಸುರಕ್ಷತೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಕೇವಲ ನಾವು ಆಸ್ಪತ್ರೆ ನಡೆಸ್ತೀವಿ ಅಂತೇಳಿ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ನಡೆಸೋದು ಸೂಕ್ತ ಅಲ್ಲ. ಸದ್ಯ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿರುವ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಜಿಲ್ಲಾಸ್ಪತ್ರೆಯ ವಿರುದ್ಧ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡಿದೆ. ನವಜಾತ ಶಿಶುಗಳ ಆರೈಕೆಗೆ ಮೂಲ ಸೌಲಭ್ಯವನ್ನ ಕಲ್ಪಿಸದ ಜೊತೆಗೆ ಸ್ವಚ್ಛತೆಯ ಬಗ್ಗೆಯೂ ಗಮನಹರಿಸದ ಜಿಲ್ಲಾಸ್ಪತ್ರೆ ವಿರುದ್ಧ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ದೂರನ್ನ ದಾಖಲಿಸಿಕೊಂಡಿದೆ. ಇಷ್ಟು ದಿನ ನಾವು ವರದಿಯನ್ನ ಮಾಡ್ತಿದ್ರೂ ಕೂಡ ಯಾವೊಬ್ಬ ಮೇಲಧಿಕಾರಿಯೂ ಈ ಬಗ್ಗೆ ತಲೆಯನ್ನ ಕೆಡಿಸಿಕೊಂಡಿರಲಿಲ್ಲ. ಜನಪ್ರತಿನಿಧಿಗಳಂತೂ ಬಡವರ ಕರ್ಮ, ಅವರು ಸತ್ರೆ ಸಾಯ್ಲಿ ಅನ್ನೋ ರೀತಿ ಜಾಣ ಮೌನ ವಹಿಸಿದ್ರು. ಇದೀಗ ಜಿಲ್ಲಾಸ್ಪತ್ರೆಯ ವಿರುದ್ಧ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗವೇ ಖುದ್ದು ದೂರನ್ನ ದಾಖಲಿಸಿರೋದು ನಮ್ಮ ಹೋರಾಟಕ್ಕೆ ಮತ್ತೊಂದು ಬಲ ಬಂದಂತಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.